ಬೇಸಿಗೆ ರಜೆಗೆ ಅಂತ ಹಳ್ಳಿಗೆ ಹೋಗಿದ್ದಂತಹ ಮೊಮ್ಮಕ್ಕಳೆಲ್ಲ ಅಜ್ಜಿಗೆ ಕತೆ ಹೇಳಿ ಅಜ್ಜಿ ಕತೆ ಹೇಳಿ ಅಜ್ಜಿ ಅಂತ ಪೀಡ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಆಗ ಅಜ್ಜಿ ಮೊಮ್ಮಕ್ಕಳನ್ನೆಲ್ಲ ಸುತ್ತ ಕೂರಿಸ್ಕೊಂಡು ಕತೆ ಹೇಳೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಬಹಳ ಹಿಂದೆ ಒಂದು ಕಾಲದಲ್ಲಿ ಇಬ್ಬರು ಅಣ್ಣ ತಮ್ಮಂದಿರಿರ್ತಾರೆ. ಅಣ್ಣ ತುಂಬ ಶ್ರೀಮಂತ ಆಗಿರ್ತಾನೆ, ಆದರೆ ತಮ್ಮ ತುಂಬ ಬಡವ ಆಗಿರ್ತಾನೆ. ಎಷ್ಟೋ ಸಾರಿ ತಮ್ಮನಿಗೆ ತಿನ್ನೋದಕ್ಕೆ ಊಟ ಕೂಡ ಇರೋಲ್ಲ. ತಮ್ಮ ಆಗಾಗ ಅಣ್ಣನ ಮನೆಗೆ ಹೋಗಿ ಅವನ್ನ ಬೇಡಿಕೊಂಡು ಏನಾದರೂ ತಿನ್ನೋದಕ್ಕೆ ಈಸ್ಕೊಂಡು ಬರ್ತಾ ಇರ್ತಾನೆ. ಆದರೆ ಪ್ರತಿ ಸಲ ಕೊಡಬೇಕಾದ್ರೂ ಅಣ್ಣ ಅವನಿಗೆ ಹೀನಾಯಮಾನವಾಗಿ ಬೈದುಬಿಟ್ಟು ಮತ್ತೆ ಬರಬೇಡ ನೀನು ಇಸ್ಕೊಂಡು ಹೋಗೋದಕ್ಕೆ ಅಂತ ಎಲ್ಲ ಹೇಳಿ ಊಟ ಕೊಟ್ಟು ಕಳಿಸ್ತಾ ಇರ್ತಾನೆ. ಪಾಪ ಆಗ ಬೇಜಾರು ಮಾಡಿಕೊಂಡು ತಮ್ಮ ಬರ್ತಿರ್ತಾನೆ. ಹೀಗೆ ಒಂದು ಸಲ ದೀಪಾವಳಿ ಹಬ್ಬ ಬರುತ್ತೆ. ಆದರೆ ಹಿಂದಿನ ದಿನ ಹಬ್ಬಕ್ಕೆ ಮನೇಲಿ ಯಾವ ಸಾಮಾನು ಕೂಡ ಇಲ್ಲದೇ ಇದ್ದಿದ್ದರಿಂದ ತಮ್ಮ ಅಣ್ಣನ ಮನೆಗೆ ಹೋಗಿ ಕೇಳ್ತಾನೆ, ಅಣ್ಣ, ಹಬ್ಬ ಮಾಡೋದಕ್ಕೆ ಮನೇಲಿ ಯಾವುದೇ ಸಾಮಾನು ಇಲ್ಲ, ಒಂದು ಹಿಡಿ ಅಕ್ಕಿ ಹಿಟ್ಟನ್ನಾದರೂ ಕೊಡು, ನೀನು ಹೇಳ್ದ ಹಾಗೆ ಮಾಡ್ತೀನಿ ಅಂತ ಕೇಳ್ತಾನೆ. ಆಗ ಅಣ್ಣ ಮತ್ತೆ ಕೋಪದಿಂದ ಆ ಒಂದು ಹಿಡಿ ಅಕ್ಕಿ ಹಿಟ್ಟನ್ನು ಕೊಟ್ಟುಬಿಟ್ಟು ಏನು ಹೇಳ್ತಾನೆ ಅಂದರೆ, ಪಿಶಾಚಿ ನಗರಕ್ಕೆ ಹೋಗು, ಇನ್ನೊಂದು ಸಲ ನನ್ನ ಹತ್ರ ಬರಬೇಡ ಅಂತ ಶಪಿಸ್ತಾನೆ. ಅಂದರೆ ಬೈದ್ಬಿಟ್ಟು ಕಳಿಸ್ತಾನೆ. ತನ್ನ ಮಾತಕ್ಕೆ ತಪ್ಪಾರ್ದು ಅಂತ ತಮ್ಮ ಏನು ಮಾಡ್ತಾನೆ, ಆ ಹಿಟ್ಟಲ್ಲಿ ಒಂದು ರೊಟ್ಟಿ ಮಾಡಿಸ್ಕೊಂಡು ಅಣ್ಣ ಹೇಳಿದ ಹಾಗೆ ಪಿಶಾಚಿ ನಗರಕ್ಕೆ ರಾತ್ರೋರಾತ್ರಿ ಹೊರಡ್ತಾನೆ. ಬಹಳ ದೂರ ನಡೆದ ಮೇಲೆ ಒಂದು ಕಾಡಲ್ಲಿ ಬೆಂಕಿ ಕಾಯಿಸ್ಕೊಂಡು ಒಬ್ಬ ಮುದುಕ ಕೂತ್ಕೊಂಡಿರ್ತಾನೆ. ಅವನನ್ನು ನೋಡಿಬಿಟ್ಟು ಆ ತಮ್ಮ ಕೇಳ್ತಾನೆ, ಪಿಶಾಚಿ ನಗರಕ್ಕೆ ಇದೇನಾ ದಾರಿ ಹೋಗೋದು ಅಂತ. ಆಗ ಮುದುಕ ಹೇಳ್ತಾನೆ, ಹೌದು ಹೌದು, ದೂರದಲ್ಲಿ ಕಾಣೋದೇನೇನೆ ಪಿಶಾಚಿ ನಗರ, ಅಲ್ಲಿ ಹೋಗಿ ಬಾಗಿಲು ತಟ್ಟು, ಒಳಗೆ ಹೋದರೆ ಪಿಶಾಚಿಗಳ ಅಡುಗೆ ಮನೆ ಇದೆ, ಅವಕ್ಕೆ ರೊಟ್ಟಿ ಕಂಡ್ರೆ ತುಂಬ ಇಷ್ಟ, ನೀನು ತಂದಿರೋಂತಹ ರೊಟ್ಟಿನ ಅದಕ್ಕೆ ಕೊಟ್ಬಿಟ್ಟು ಬಾಗಿಲು ಹಿಂದೆ ಇರೋಂತಹ ಬೀಸೋ ಕಲ್ಲು ಕೊಟ್ಟರೆ ಮಾತ್ರ ರೊಟ್ಟಿ ಕೊಡ್ತೀನಿ ಅಂತ ಹೇಳಿ ರೊಟ್ಟಿ ಕೊಟ್ಬಿಟ್ಟು ಬೀಸೋ ಕಲ್ಲನ್ನು ಈಸಿಟ್ಕೋ ಅಂತ ಹೇಳ್ತಾರೆ. ಸರಿ ಆಯಿತು ಅಂತ ತಮ್ಮ ಹೋಗ್ತಾನೆ. ಹೋಗ್ಬಿಟ್ಟು ಅಲ್ಲಿ ಪಿಶಾಚಿ ಇರೋಂತಹ ಮನೆಗಳು ಹೋಗಿ ಆ ಮುದುಕ ಹೇಳ್ದ ಹಾಗೆ ಹೇಳ್ತಾನೆ, ನಾನು ರೊಟ್ಟಿ ಕೊಡ್ತೀನಿ ನಿಮಗೆ, ಆದರೆ ನಿಮ್ಮ ಬಾಗಿಲಿಂದ ಇರುವಂತಹ ಬೀಸೋ ಕಲ್ಲು ನನಗೆ ಕೊಡಬೇಕು ಅಂತ. ಸರಿ, ಪಿಶಾಚಿಗಳಿಗೆ ರೊಟ್ಟಿ ಅಂದರೆ ಇಷ್ಟ ಅಂತ ಅಲ್ವಾ, ಹಾಗಾಗಿ ಅವರು ರೊಟ್ಟಿ ಇಸ್ಕೊಂಡು ಬೀಸೋ ಕಲ್ಲನ್ನ ಅವನ ಕೈಗೆ ಕೊಡ್ತಾರೆ. ಅವನು ಅದನ್ನು ಹೇಗೆ ಯೂಸ್ ಮಾಡೋದು, ಅದನ್ನು ಬಳಸೋ ರೀತಿ ಹೇಗೆ, ಅದನ್ನು ಕೆಲಸ ಮಾಡುವಂತಹ ವಿಧಾನ ಏನು ಅಂತ ತಿಳ್ಕೊಂಡು ಮನೆಗೆ ಬರೋಷ್ಟರಲ್ಲಿ ಬೆಳಿಗ್ಗೆ ಆಗಿರುತ್ತೆ. ಅವನ ಹೆಂಡತಿ ಹಬ್ಬದ ದಿವಸ ಮನೇಲಿ ಏನೂ ಸಾಮಾನಿಲ್ಲ, ಎಲ್ಲಿಗೋಗಿದ್ದೆ ರಾತ್ರಿ ಎಲ್ಲ ಅಂತ ಕೇಳ್ತಾಳೆ. ಆಗ ತಮ್ಮ ಹೇಳ್ತಾನೆ, ಬೀಸೋ ಕಲ್ಲಿನ ಹಿಡಿ ತಿರುಗಿಸಿ ಬೇಕಾದ್ದನ್ನೆಲ್ಲ ಬೇಡ್ಬೋದು ಅಂದ್ಬಿಟ್ಟು ಬೀಸೋ ಕಲ್ಲಿನ ಹಿಡಿ ತಿರುಗಿಸ್ಬಿಟ್ಟು ಬೇಕಾದನ್ನೆಲ್ಲ ಬೇಡ್ತಾನೆ. ಆಗ ರುಚಿ ರುಚಿಯಾಗಿರುವಂತಹ ಪಲ್ಯಗಳು, ಪಾಯಸ, ಹೋಳಿಗೆ, ಇನ್ನೂ ಹಲವಾರು ಭಕ್ಷ್ಯಗಳೆಲ್ಲನೂ ಬೀಸೋ ಕಲ್ಲಿನಿಂದ ಹೊರಗಡೆ ಬರ್ತವೆ. ತಮ್ಮ ತನ್ನ ಮನೆಯವ್ರಿಗೆಲ್ಲ ಊಟ ಕೊಟ್ಟಿದ್ದಲ್ಲದೆ ತನ್ನ ಸ್ನೇಹಿತರನ್ನೂ ಕರೆದು ಎಲ್ರಿಗೂ ಊಟ ಮಾಡಿಸ್ತಾನೆ. ಈ ಸುದ್ದಿ ಹೇಗೋ ಅಣ್ಣನ ಕಿವಿಗೆ ಬೀಳುತ್ತೆ. ಒಂದೇ ರಾತ್ರಿಯಲ್ಲಿ ತಮ್ಮ ಹೇಗೆ ಇಷ್ಟು ಐಶ್ವರ್ಯವಂತನಾಗ್ಬಿಟ್ಟ ಅಂತ ತಮ್ಮನ ಮನೆಗೆ ಬಂದು ವಿಚಾರಿಸಿದಾಗ ಬೀಸೋ ಕಲ್ಲಿನಿಂದ ಸಮಸ್ತ ಐಶ್ವರ್ಯನೂ ಬಂತು ಅಂತ ತಮ್ಮ ಹೇಳ್ತಾನೆ. ಆಗ ಅಣ್ಣ ಹೇಳ್ತಾನೆ, ನಿನಗೆ 300 ವರಹ ಕೊಡ್ತೀನಿ, ಆ ಬೀಸೋ ಕಲ್ಲು ನನಗೆ ಕೊಟ್ಬಿಡು ಅಂತ. ಹಾಗೆ ಹೇಳಿ ಹಣ ಕೊಟ್ಬಿಟ್ಟು ತಮ್ಮನ ಹತ್ರ ಬೀಸೋ ಕಲ್ಲನ್ನು ಈಸ್ಕೊಂಡು ಅದನ್ನು ಹೇಗೆ ಕೆಲಸ ಮಾಡಿಸೋದು, ಅದ್ರ ಕೆಲಸ ಮಾಡೋ ವಿಧಾನ ಹೇಗೆ ಅಂತಲೂ ತಿಳ್ಕೊಳ್ದೆ ಬೀಸೋ ಕಲ್ಲನ್ನು ಎತ್ಕೊಂಡು ಮನೆಗೆ ಹೋಗ್ತಾನೆ. ಅಣ್ಣ ಮರುದಿನ ಹೆಂಡತಿಗೆ ಹೇಳ್ತಾನೆ, ನೀವೆಲ್ಲ ಹೊಲದಲ್ಲಿ ಕೆಲಸ ಮಾಡ್ತಾಯಿರಿ,
ಎಲ್ರಿಗೂ ನಾನು ಅಡುಗೆ ತಯಾರು ಮಾಡ್ಕೊಂಡು ಬರ್ತೀನಿ ಅಂತ. ಅವಳಿಗೆ ತುಂಬ ಖುಷಿಯಾಗುತ್ತೆ. ಅವಳು ಹೊಲಕ್ಕೆ ಹೋಗ್ತಾಳೆ. ಅಣ್ಣ ಬೀಸೋ ಕಲ್ಲಿನ ಮುಂದೆ ನಿಂತ್ಕೊಂಡು ಆಲೂಗಡ್ಡೆ ಹುಳಿ ಬೇಗ ಬೇಗ ತಯಾರಾಗಲಿ ಅಂತ ಹೇಳ್ತಾನೆ. ಹೇಳಿದ್ದೇ ತಡ, ಆಲೂಗಡ್ಡೆ ಹುಳಿ ಕಲ್ಲಿಂದ ಹೊರಗೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಹರಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದು ಅಡುಗೆ ಮನೆಯೂ ತುಂಬ್ಕೊಂಡ್ಬಿಡ್ತು, ಹಜಾರಕ್ಕೂ ಬಂದ್ಬಿಡ್ತು. ಅದನ್ನು ನಿಲ್ಲಿಸೋದು ಹೇಗಪ್ಪ ಅಂತ ಅಣ್ಣನಿಗೆ ಗೊತ್ತೇ ಇಲ್ಲ. ಅಣ್ಣ ಕಲ್ಲನ್ನು ಹೊಡಿತಾನೆ, ಬಡಿತಾನೆ, ಏನು ಮಾಡಿದ್ರೂ ಪ್ರಯೋಜನ ಆಗಲಿಲ್ಲ. ಹುಳಿಯ ಹೊಳೆ ಮನೆ ಹೊರಗಡೆನೂ ಹರಿಯುತ್ತೆ. ತಾನು ಇದರಲ್ಲಿ ಮುಳುಗೋಗ್ಬಿಡ್ತೀನಿ ಅಂತ ಹೆದರ್ಕೊಂಡು ಅಣ್ಣ ಹೊಲದ ಕಡೆಗೆ ಓಡ್ತಾನೆ. ಅವನನ್ನು ಕಂಡು ಅವನ ಹೆಂಡತಿ ಮತ್ತು ಆಳುಗಳು ಯಾಕೆ ಓಡ್ತಾ ಇದ್ದೀರಾ ಅಂತ ಕೇಳ್ತಾರೆ. ಜೀವ ಉಳಿಬೇಕು ಅಂದರೆ ನೀವು ಓಡಿ ಅಂತ ಅಣ್ಣ ಬೊಬ್ಬೆ ಹಾಕ್ತಾ ತಮ್ಮನ ಮನೆಗೆ ಓಡಿ ಬರ್ತಾನೆ. ನಿನ್ನ ಬೀಸೋ ಕಲ್ಲು ವಾಪಸ್ಸು ತಗೋಪ್ಪ, ನಮಗೆ ಬೇಡ ಅಂತ ಬೇಡ್ಕೊಳ್ತಾನೆ. ಕಲ್ಲನ್ನು ವಾಪಸ್ ಪಡೆದಂತಹ ತಮ್ಮ ಆ ಪ್ರಾಂತ್ಯದಲ್ಲೆಲ್ಲನೂ ಐಶ್ವರ್ಯವಂತ ಆಗಿ ಬೆಳೀತಾನೆ. ತುಂಬ ಶ್ರೀಮಂತನಾಗಿ ಒಳ್ಳೆ ಐಶ್ವರ್ಯವಂತ ಕುಳವಾಗ್ತಾನೆ. ಬೀಸೋ ಕಲ್ಲಿನಿಂದ ಚಿನ್ನ ತೆಗೆದು ಬಂಗಾರದ ಅರಮನೆನ ಕಟ್ಟಿಸ್ತಾನೆ. ಆ ದೇಶದ ಹಾದಿಯಾಗಿ ಒಂದು ಸಲ ನಾವಿಕ ಒಬ್ಬ ಬರ್ತಾನೆ. ಅವನಿಗೆ ಈ ಬೀಸೋ ಕಲ್ಲಿನ ಕತೆ, ಅದರ ಮಹಾತ್ಮೆನ ಕೇಳ್ತಾನೆ. ಆ ಊರಿಗೆ ಬಂದಾಗ ಆ ಕೇಳಿದವನು ತಮ್ಮನ ಹತ್ರ ಬಂದು 1,000 ಬರಹಗಳನ್ನ ಕೊಡ್ತೀನಿ, ನನಗೆ ಆ ಬೀಸೋ ಕಲ್ಲನ್ನು ಕೊಡು ಅಂತ ಹೇಳಿ ಅವನಿಗೆ 1,000 ಬರಹಗಳನ್ನು ಕೊಟ್ಟು ಬೀಸೋ ಕಲ್ಲನ್ನು ತಗೊಂಡು ಇನ್ನೇ ಬೇಕೆನಿಸಿದಾಗೆಲ್ಲ ನಾನು ಉಪ್ಪು ತಯಾರು ಮಾಡ್ಬೋದು ಅಂತ ಅಂದ್ಬಿಟ್ಟು ನಾವಿಕ ಸಂತೋಷ ಪಟ್ಕೊಂಡು ಅವನ ಊರ ಕಡೆಗೆ ತೆರಳ್ತಾನೆ. ಹೋಗಬೇಕಾದ್ರೆ ಹಡಗು ಸಮುದ್ರದ ಮಧ್ಯೆ ಬರೋ ಹೊತ್ತಿಗೆ ನಾವಿಕ ಏನು ಮಾಡ್ತಾನೆ, ಬೀಸೋ ಕಲ್ಲಿನ ಹಿಡಿ ತಿರುವಿ ಉಪ್ಪು ಸಿದ್ಧವಾಗಲಿ ಬೇಗ ಬೇಗ ಅಂತಾನೆ. ಉಪ್ಪು ರಾಶಿಯಾಗಿ ಬೀಸೋ ಕಲ್ಲಿನಿಂದ ಹೊರಗಡೆ ಬಂದು ಹಡಗೆಲ್ಲ ತುಂಬ್ಕೊಂಡು ಬಿಡುತ್ತೆ. ಆದರೆ ಅದನ್ನು ಹೇಗೆ ನಿಲ್ಲಿಸಬೇಕು ಅಂತ ನಾವಿಕನಿಗೆ ಗೊತ್ತಾಗದೇ ಇಲ್ಲ. ಆಶ್ಚರ್ಯದಿಂದ ಆ ಉಪ್ಪು ಬರ್ತಾ ಇರೋದನ್ನು ನೋಡ್ತಾ ಹಾಗೇ ನಿಂತ್ಕೊಬಿಡ್ತಾನೆ. ಉಪ್ಪು ಹೊರಗಡೆ ಎಲ್ಲ ಚೆಲ್ಲುತ್ತೆ. ಹಡಗು ತುಂಬ ಭಾರ ಆಗಿ ಹಡಗು ತುಂಬ ಉಪ್ಪು ತುಂಬಿಕೊಂಡು ಕೊನೆಗೆ ಹಡಗೆ ಮುಳುಗೋಗ್ಬಿಡುತ್ತೆ. ಸಮುದ್ರದ ತಡಿಯಲ್ಲಿ ಆ ಬೀಸೋ ಕಲ್ಲು ಇನ್ನೂ ಬಿಸಿ ಉಪ್ಪನ್ನು ಆಚೆ ಹಾಕ್ತಾನೇ ಇದೆ. ಅದಕ್ಕೇನೆ ಸಮುದ್ರದ ನೀರು ಈಗಲೂ ತುಂಬ ಉಪ್ಪಾಗಿದೆ ಅಂತ ಅಜ್ಜಿ ಕತೆ ಹೇಳಿ ನಿಲ್ಲಿಸಿ, ಮಕ್ಕಳ ಚೆನ್ನಾಗಿತ್ತ ಕತೆ ಅಂತ ಕೇಳ್ತಾಳೆ. ಆಗ ಮಕ್ಕಳೆಲ್ಲ ಓ ಅಜ್ಜಿ ತುಂಬ ಚೆನ್ನಾಗಿತ್ತು ಅಂತ ಅಂತಾರೆ.